ಅರ್ಜುನ್ ಚನ್ನಿ ಅವರ ಚೊಚ್ಚಲ ನಿರ್ದೇಶನ ರಮೇಶ್ ರೆಡ್ಡಿ ಅವರ ನಿರ್ಮಾಣದಲ್ಲಿ ಮೂಡಿ ಬಂದಿರುವಂತಹ 45 ಸಿನಿಮಾದಲ್ಲಿ ತ್ರಿಮೂರ್ತಿಗಳು ಮಲ್ಟಿ ಸ್ಟಾರ್ಸ್ ಕಾಣಿಸ್ಕೊಂಡಿದ್ದಾರೆ. ಅದುವೇ ಸಹ ಶಿವರಾಜ್ ಕುಮಾರ್, ಉಪೇಂದ್ರ, ರಾಜ್ ಬಿ ಶೆಟ್ಟಿ. ಸದ್ಯ ಚಿತ್ರದ ಇಂಟರ್ವಲ್ ಸಂದರ್ಭ ನೀವು ನೋಡಬಹುದು. ಫ್ಯಾನ್ಸ್ ಸಂಭ್ರಮ ಮುಗಿಲೇರಿದೆ ಅಂತಾನೆ ಹೇಳ್ಬೋದು. ತ್ರಿವೇಣಿ ಚಿತ್ರಮಂದಿರದಲ್ಲಿ ಮೊದಲ ದಿನದ ಅಂದ್ರೆ ಫ್ಯಾನ್ಸ್ ಶೋ. ಇನ್ನೇನು ಸಿನಿಮಾ ಬಿಡುಗಡೆ ಆಗ್ತಿದ್ದಂಗೆ ಇವತ್ತು ರಾತ್ರಿ ತ್ರಿವೇಣಿ ಚಿತ್ರಮಂದಿರದಲ್ಲಿ ಫ್ಯಾನ್ಸ್ ಶೋ ಆರಂಭಿಸಿದೆ. ಸೊ ಈ ಒಂದು ಪ್ರದರ್ಶನದಲ್ಲಿ ಇಂಟರ್ವಲ್ ಸಂದರ್ಭದಲ್ಲಿ ಈ ದೃಶ್ಯಾವಳಿಗಳು ಕಾಣ್ತಿರಬಹುದು. ಇಲ್ಲಿ ಕೆಳಗಡೆ ನೋಡ್ತಿರಬಹುದು, ಬಾಲ್ಕನಿ ಇರಬಹುದು, ಜೊತೆಗೆ ಗಾಂಧಿ ಕ್ಲಾಸ್, ಈ ಒಂದು ವೇದಿಕೆ ಜೊತೆಗೆ ಈ ಒಂದು ಥಿಯೇಟರ್ ಅಲ್ಲಿ ನೀವು ನೋಡ್ತಿರ್ಬೋದು ಅಭಿಮಾನಿಗಳು. ಅದರಲ್ಲೂ ಸಹ ಶಿವಣ್ಣ ಅವರ ಒಂದು ಎಂಟ್ರಿಗೋಸ್ಕರ ಕಾಯ್ತಿದ್ದಂತಹ ಅಭಿಮಾನಿಗಳು ಅವರ ಎಂಟ್ರಿನ ನೋಡಿ ಎಲ್ಲರೂ ಸಹ ಸಿಕ್ಕಾಪಟ್ಟೆ ಫಿದಾ ಆಗಿದ್ದಾರೆ. ಸಿನಿಮಾದ ಒಂದು VFX ಇರ್ಬೋದು, ಹಾಡು, ಮ್ಯೂಸಿಕ್, ಜೊತೆಗೆ ನಿರ್ದೇಶನ, ಕತೆ, ಪ್ರತಿಯೊಂದಕ್ಕೂ ಸಹ ಅಭಿಮಾನಿಗಳು ಫಿದಾ ಆಗಿದ್ದಾರೆ. ಆಲ್ವೇಸ್ ಗ್ರೇಟ್ ಮೇಡಮ್. ನಿಜವಾಗ್ಲೂ ಒಂದು ವರ್ಷದ ಕೊನೆಯಲ್ಲಿ ಒಂದು ಒಳ್ಳೆ ಸಿನಿಮಾ ನೋಡಿದಾಯಿತು. ಅರ್ಜುನ್ ಜನ್ಯ ಸರ್ಗೆ ಒಳ್ಳೆಯದಾಗಲಿ. ಜೈ ರಾಜವಂಶ. ಚೆನ್ನಾಗಿದೆ ಮೇಡಮ್ ಮೂವಿ. ಓಂ ನಮಃ ಶಿವಾಯ. ಸೂಪರ್ ಆಗಿದೆ, ಮಸ್ತ್ ಸೂಪರ್ ಆಗಿದೆ, ಚೆನ್ನಾಗಿದೆ. ಸೂಪರ್ ಸೂಪರ್ ಫಿಲ್ಮ್, ಸೂಪರ್ ಅಲ್ಟಿಮೇಟ್. ಅರ್ಜುನ್ ಚನ್ನಿ ಅವ್ರ ಡೈರೆಕ್ಷನ್ ಸೂಪರ್ ಆಗಿದೆ. ಸೂಪರ್ 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 ಚೆನ್ನಾಗಿದೆ. ಚೆನ್ನಾಗಿದೆ ಚೆನ್ನಾಗಿದೆ ಫಿಲ್ಮ್ ಚೆನ್ನಾಗಿದೆ ಮೇಡಮ್. ಓಕೆ, ಚೆನ್ನಾಗಿದೆ. ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಸೂಪರ್ ಆಗಿದೆ. ಚೆನ್ನಾಗಿದೆ. ಯೂತ್ಗೆ ಒಳ್ಳೆ ಮೆಸೇಜ್ ಕೊಡ್ತಿದ್ದಾರೆ, ಫಾಲೋ ಮಾಡಬೇಕಷ್ಟೇ. ಚೆನ್ನಾಗಿದೆ, ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ. ಲಾಸ್ಟ್ 20 ನಿಮಿಷ ಅಂತೂ ಮೈಯೆಲ್ಲ ಜುಮ್ ಅಂದ್ಬಿಡ್ತೈತೆ. ಮೂವಿ ಸೂಪರ್ ಆಗಿದೆ, ಸೂಪರ್ ಮೂವಿ ಸರ್. ತುಂಬ ಅದ್ಭುತವಾಗಿದೆ ಸಿನಿಮಾ, ಇಷ್ಟ ಆಯಿತು. ಸೂಪರ್ ಮೂವಿ ಅಂದರೆ ನಿಜವಾಗ್ಲೂ ತಿಳ್ಕೊಂಬಕ್ಕೆ ಇರೋ ಜೀವನದ ರಹಸ್ಯನ ನಮ್ಗೆ ಅರ್ಥ ಆಗೋ ಥರ ಮಾಸ್ ಇದೆ ಹೇಳಿದ್ದಾರೆ. ಸೂಪರ್ ಮೂವಿ. ತುಂಬ ಚೆನ್ನಾಗಿದೆ. ಆ್ಯಕ್ಟಿಂಗ್ ಮಾತ್ರ ಬೆಂಕಿ ಇದೆ. ಶಿವತಾಂಡವ ಶಿವತಾಂಡವ. ಸೂಪರ್ ಸೂಪರ್ ಶಿವಣ್ಣ. ತುಂಬ ಅದ್ಭುತವಾಗಿತ್ತು, ತುಂಬ ಚೆನ್ನಾಗಿತ್ತು. 100 ದಿನ ಹೊಡುತ್ತೆ. ಚೆನ್ನಾಗಿದೆ. ಅಲ್ಟಿಮೇಟ್ ಸೂಪರ್. ಕ್ಲೈಮ್ಯಾಕ್ಸ್ ಮಾತ್ರ ಚೆನ್ನಾಗಿತ್ತು, ನೈಸ್. ತುಂಬ ಚೆನ್ನಾಗಿದೆ. ಫಸ್ಟ್ ಆಫ್ ತುಂಬ ಆ್ಯಕ್ಟಿಂಗ್ ಚೆನ್ನಾಗಿದೆ. ಸರ್, ಹೇಗೆ ಅನಿಸ್ತಾ ಇದೆ ಸಿನಿಮಾ? ಸರ್, ಸಿನಿಮಾ ನೋಡಿದ್ವಿ, ತುಂಬ ಅತ್ಯದ್ಭುತವಾಗಿದೆ. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಒಂದು ಮೇಕಿಂಗ್ ಅಂತ. ಅರ್ಜುನ್ ಜನ್ಯ ಸರ್ ಅವರಿಗೆ ನೆಕ್ಸ್ಟ್ ಲೆವೆಲ್ಗೆ ಥ್ಯಾಂಕ್ಸ್ ಹೇಳಬೇಕು. ಎಸ್ಪೆಷಲಿ ಉಪ್ಪಿ ಸರ್ ಅವರ ಡೈ ಹಾರ್ಟ್ ಭಕ್ತರು ನಾವಲ್ಲ, ಫ್ಯಾನ್ಸ್ ಅಂತ ತಪ್ಪಾಗುತ್ತೆ. ಅವ್ರನ್ನ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಸಿನಿಮಾದ ಮೇಕಿಂಗು ನೆಕ್ಸ್ಟ್ ಲೆವೆಲ್ ಸರ್. ನಾವು ಬೇರೆ ಮೂವಿಗಳಲ್ಲೆಲ್ಲ ನೋಡಿ ತುಂಬ ಕೊಂಡಾಡಿದ್ದೀವಿ ಈ ಥರ ಎಲ್ಲ. ಬಟ್ ಇಲ್ಲಿ ನೋಡಿದಾಗ ಅದೊಂದು ದೊಡ್ಡ ಒಂದು ಹಬ್ಬನೇ ಅನ್ನಿಸ್ತು. ಶಿವಣ್ಣ ಅಂತೂ ಕೇಳೋದೇ ಬೇಡ, ಈಸ್ ಜಸ್ಟ್ ರಾಕಿಂಗ್ ಸರ್. ಅವ್ರಿಗೆ ಇನ್ನೂ ಏನು ಹೇಳ್ಬೇಕು ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಈ ಸಿನಿಮಾನ ಲೈಕ್ ಪದಗಳಲ್ಲಿ ವರ್ಣನೆ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ನೀವು ನೋಡಿದಾಗ ಮಾತ್ರ ಗೊತ್ತಾಗುತ್ತೆ ಸರ್. ಲೈಕ್ 45 ಅಂದರೆ ಏನು ಅನ್ನೋದು ಅದು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಈಗ ಎಲ್ಲ ಕಡೆನೂ ಬಂದ್ಬಿಟ್ಟು ತುಂಬ ಬೇಜಾರಾಗ್ತಾ ಇರೋಂಥ ಒಂದು ವಿಷಯ ಅಂದರೆ ನಾಯಿಗಳ ಬಗ್ಗೆ ನಡೀತಾರಂಥ ಒಂದು ಘಟನೆ ಇವಾಗ ಎಲ್ಲ ಸೋಷಿಯಲ್ ಮೀಡಿಯಲ್ಲಿ ಎಲ್ಲ ಕಡೆನೂ. ಸೊ ಹ್ಯೂಮ್ಯಾನಿಟಿ ಅನ್ನೋದೆಲ್ಲ ಕಳೆದೋಗ್ಬಿಟ್ಟಿದೆ ಸರ್. ಎಲ್ಲರಿಗೂ ಈ ದುಡ್ಡು, ಕ್ಯಾಸ್ಟು, ರಿಲಿಜನ್ನು ಇದೇ ತುಂಬ ಇಂಪಾರ್ಟೆಂಟ್ ಆಗೋಯ್ತು. ನಾಯಿಗಳನ್ನೂ ಬ್ರ್ಯಾಂಡ್ ಮಾಡಿಬಿಟ್ಟಿದ್ದೀವಿ, ಅವುಗಳಿಗೆ ಜಾತಿ ಕಟ್ಬಿಟ್ಟಿದ್ದೀವಿ. ಅದನ್ನು ಬೇರೆ ಬೇರೆ ಕಡೆಯಿಂದೆಲ್ಲ ಎಕ್ಸ್ಪೋರ್ಟ್ಗಳು ಮಾಡಿ, ಇಂಪೋರ್ಟ್ಗಳು ಮಾಡಿ, ಜಾತಿ ಇರೋಂಥ ನಾಯಿಗಳಿಗೆ ಮಾತ್ರನೇ ಇಲ್ಲಿ ವ್ಯಾಲ್ಯೂ ಜಾಸ್ತಿ. ರೋಡಲ್ಲಿರೋಂಥ ನಾಯಿಗಳಿಗೆಲ್ಲ ಬೆಲೆನೇ ಇರಲ್ಲ, ಅವುಗಳಿಗೆ ಶೆಲ್ಟರು. ಸರ್, ಇಲ್ಲಿ ಇನ್ನೊಂದು ಹೇಳ್ಬೇಕಾಗಿರೋ ವಿಷಯ ಏನಂತ ಹೇಳಿದ್ರೆ, ಆಧಾರ್ ಕಾರ್ಡ್ ಇಟ್ಕೊಂಡಿರೋ ಎಷ್ಟೋ ಜನಕ್ಕೆ ಇಲ್ಲಿ ಅನ್ನ ಸಿಗ್ತಾ ಇಲ್ಲ ಸರ್. ಅಂಥದ್ರಲ್ಲಿ ಬೀದಿ ನಾಯಿನ ಇಟ್ಕೊಂಡು ಹೋಗ್ಬಿಟ್ಟು ಶೆಲ್ಟರಲ್ಲಿ ಹಾಕ್ಬಿಟ್ಟು ಬೆಡಿಗ್ರಿ ಕೊಡ್ತಾರಾ? ಸೊ ಅವುಗಳಿಗೂ ಒಂದು ಸ್ವಲ್ಪ ಮಾನವೀಯತೆ ಅದೆಲ್ಲ ಒಂದು ಸ್ವಲ್ಪ ತೋರಿಸ್ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ನಾನು ಏನಕ್ಕೆ ಈ ಟಾಪಿಕ್ ಎತ್ತಿದೆ ಅಂದರೆ, ಈ ಸಿನಿಮಾ ನೋಡ್ರೆ ನಿಮಗೆ ಗೊತ್ತಾಗುತ್ತೆ. ಆದಷ್ಟು ಮೂಕ ಪ್ರಾಣಿಗಳನ್ನ ಪ್ರೀತಿಸೋಣ ಎಲ್ಲರೂ. ಈ ಕ್ಯಾಸ್ಟಿಗೆ ಇಷ್ಟೆಲ್ಲ ಬಿಟ್ಟು ಎಲ್ಲರೂ ಒಂದೇ ಈಕ್ವಲ್ ಆಗಿ ನೋಡೋಣ ಸರ್. ರಜತ್ ಅಂತ ಸರ್.